ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಎಲ್ರೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ವಿಡಿಯೋ ಫಸ್ಟಲ್ಲೇ ಮಾವಿನಕಾಯಿ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ರೆ, ಇಷ್ಟೊಂದು ಮಾವಿನಕಾಯಿ ಕಿತ್ಕೊಂಡ್ ಬಂದಿದ್ದೀನಿ ಫ್ರೆಂಡ್ಸ್ ನಾನಿವತ್ತು. ಯಾಕಂದ್ರೆ ಊರ್ಗ್ ಹೋಗ್ಬೇಕಿತ್ತು. ಮಕ್ಕಳನ್ನೆಲ್ಲ ಸ್ಕೂಲ್ ಓಪನ್ ಆಗ್ತಾ ಇದೆ. ಮಕ್ಕಳನ್ನ ಕರ್ಕೊ ಬರ್ಬೇಕು. ಆದ್ರಿಂದ ಊರ್ಗ್ ಹೋಗೋದಕ್ಕೆ ನೋಡಿ ಎಲ್ಲ ಬ್ಯಾಗ್ ಹಾಕೊಂಡು ಇಟ್ಕೊತಾ ಇದ್ದೀನಿ. ಕಾಯಿ ಸ್ವಲ್ಪ ಹಣ್ಣು 2 ಹಣ್ಣು ಕಿತ್ಕೊಂಡ್ ಬಂದಿದ್ದೀನಿ. ಇದ್ರೊಂದು ರಸಪುರಿ, ಮಲಗೋಬಾ, ಹಾಗೆ ಸೇಂದುರ 3 ತರ ಹಣ್ಣು ಕೂಡ ಇದೆ. ನಮ್ ಕಡೆ ಮಾವಿನಕಾಯಿ ಕೇಳೋರೇ ಇಲ್ಲ. ಮರದಡಿ ಬಿದ್ದೆಲ್ಲ ಸುರಿತಾ ಇದೆ. ಅಷ್ಟೊಂದ್ ಮಾವಿನಕಾಯಿ ಇದೆ. ಇದ್ರ ಜೊತೆಗೆ ಸ್ವಲ್ಪ ಸೌತೆಪುರಿ ಕಾಯಿನೂ ತಂದಿದ್ದೀನಿ. ಇಷ್ಟು ಮಾವಿನಕಾಯಿ ತಗೊಂಡು ಊರ್ಗ್ ಹೋಗ್ತಾ ಇದೀನಿ. ನಮ್ಮ ಮಕ್ಳಿಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಈಗ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ರಜಾ ಬಂದಾಗಿಂದ ಅವ್ರ ಅತ್ತೆ ಊರಲ್ಲೇ ಇದ್ದಾರೆ. ಅಂದ್ರೆ ವರ್ಷಕ್ಕೊಂದ್ಸರಿ ರಜಾ ಬರೋದು. ಆದ್ರಿಂದ ಮಕ್ಳಿಗೂ ಒಂದೇ ಜಾಗದಲ್ಲಿ ಇದ್ದು ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಅತ್ತೆ ಊರಲ್ಲಿ ಎಲ್ಲಾರು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಮಕ್ಳು ನೋಡೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಮನೆಯವ್ರು ಮತ್ತೆ ನಾವು ಬಿಡದಿ ರೈಲ್ವೆ ಸ್ಟೇಷನ್. ಬಿಡದಿಯಿಂದ ಚಾಮರಾಜನಗರದಿಂದ ಟ್ರೈನ್ ಬರುತ್ತೆ, ತುಮಕೂರು ಟ್ರೈನು. ಆ ಟ್ರೈನ್ಗೆ ಹತ್ಕೊಂಡಿದೀನಿ. 11 ಕಾಲ್ಗೆ ಬರುತ್ತೆ. ನೆಕ್ಸ್ಟ್ 2:30ಗೆ ನಾವು ಹೋಗ್ತೀವಿ ತುಮಕೂರು ಟ್ರೈನ್ ಹತ್ಕೊಂಡು. ಮಕ್ಳುಗಳ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋದ್ವಿ. ಆದ್ರೆ ಮಕ್ಳು ಬರ್ಲಿಲ್ಲ ಊರ್ಗೆ. ಯಾಕಂದ್ರೆ ಇನ್ನೊಂದ್ 2 ದಿನ ರಜೆ ಇದೆ, ಇದ್ದು ಬರ್ತೀವಿ ಅಂತ ಅಂದ್ರು. ಹಾಗಾಗಿ ಮತ್ತೆ ಹಾಗೆ ವಾಪಸ್ ಬಂದ್ವಿ. ಮಕ್ಳನ್ನ ತುಂಬಾ ದಿನ ಆಗಿತ್ತು ನೋಡಿ. ನೋಡಿದ ತಕ್ಷಣನೇ ಒಂದ್ ಖುಷಿ. ಫೋನಲ್ಲಿ ಮಾತಾಡ್ತಿದ್ದೆ, ವಿಡಿಯೋ ಕಾಲಲ್ಲೂ ಕೂಡ ಮಾತಾಡ್ತಿದ್ದೆ. ಆದ್ರೆ ಎದುರುಗಡೆ ಮಕ್ಳನ್ನ ನೋಡಿ ಮಾತಾಡ್ಸೋದೇ ಒಂಥರ. ಅವರು ಕೂಡ ಬಾರಮ್ಮ ಯಾವಾಗ್ ಬರ್ತೀಯ ಅಂತ ಕೇಳ್ತಾನೆ ಇದ್ರು ಫೋನಲ್ಲಿ. ಅದರಿಂದ ನೋಡ್ಕೊಂಡು ಮತ್ತೆ ಮಾವಿನ ಹಣ್ಣೆಲ್ಲ ಆಂಟಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ನಾವು ಬರೋದಕ್ ಮೊದ್ಲೇನೆ ಆಂಟಿ ನಾನ್ ವೆಜ್ ಅಡ್ಗೆ ಎಲ್ಲ ಮಾಡಿದ್ರು. ಇದು ನೈಟ್ ವಿಡಿಯೋ ಮಾಡ್ತಿದ್ದೆ. ಮಧ್ಯಾಹ್ನ ಒಂದ್ 2:30 ಹಿಂಗೇನೆ ಮನೆಗ್ ಬಂದ್ವಿ. ಮನೆಗ್ ಬಂದ ತಕ್ಷಣ ಅಡ್ಗೆ ಆಗಿತ್ತು. ಅದ್ನೆಲ್ಲ ನಾನು ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಅಡ್ಗೆ ಎಲ್ಲಾನು. ದಿನ ಇಲ್ಲ 2 ದಿನ ಅಷ್ಟೇ ನಾವು ಆಂಟಿ ಮನೇಲಿ ಇದ್ದಿದ್ದು. ಮಕ್ಳು ಕೂಡ ನೋಡಿ ಬಬಲ್ಸ್ ಅಲ್ಲೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟ ಆಡ್ಕೊಂಡು ಇದ್ರು. ಇನ್ನೊಂದ್ 2 ದಿನ ಆರಾಮಾಗಿರ್ಲಿ. ಯಾವಾಗೂ ಮಕ್ಕಳಿಗೆ ಓದು ಓದು ಅಂತ ನಾವು ಜಾಸ್ತಿ ಟೆನ್ಷನ್ ಕೊಡ್ಬಾರ್ದು. ಆರಾಮಾಗಿರ್ಲಿ ಅಂತ ಅನ್ಕೊಂಡು ಮತ್ತೆ ನಾವು ವಾಪಸ್ ಹೋಗ್ಬೇಕು ಅನ್ಕೊಂಡ್ವಿ. ಮಾರನೇ ದಿನಕ್ಕೆ ಒಂದ್ 2 ದಿನ ಬಿಟ್ಟು ಆಮೇಲೆ ಬಂದ್ವಿ. ಮಕ್ಳು ಇನ್ನೊಂದ್ 2 ದಿನ ಇದ್ದು ಬರ್ತೀವಿ ಅಂತ ಅಂದ್ಮೇಲೆ ಬಂದ್ವಿ. ನಾನು ಕೂಡ ಟಿವಿ ನೋಡ್ಕೊಂಡು ಕೂತಿದ್ದೆ. ಇವ್ರು ಬಬಲ್ಸ್ ಅಲ್ಲಿ ಆಟ ಆಡ್ಕೊಂಡಿದ್ದಾರೆ. ಜಾಸ್ತಿ ನಮ್ಮ ಮಕ್ಳು ಬರೋದು ಇಲ್ಲಿಗೆ ಜಾಸ್ತಿ ಬರೋದು. ಯಾಕಂದ್ರೆ ಇಲ್ಲಿ ರೈಲ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ಟ್ರೈನ್ ನೋಡ್ಬೋದು ಅಂತ ಅಂದ್ಬಿಟ್ಟು ಜಾಸ್ತಿ ಇಲ್ಲಿಗೆ ಬರೋದು. ಕೆಲಸ ಎಲ್ಲ ಆದ್ಮೇಲೆ ಸಂಜೆ ಟೈಮಲ್ಲಿ ರೈಲ್ವೆ ಸ್ಟೇಷನ್ ಅಂತ ಕರ್ಕೊಂಡು ಹೋದ್ರೆ ಟ್ರೈನ್ ನೋಡ್ಕೊಂಡು 1 ಅವರ್ 2 ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಬರ್ತಾರೆ. ಟ್ರೈನು ಅಂದ್ರೆ ತುಂಬಾನೇ ಇಷ್ಟ ಇವ್ರಿಗೆ. ಹಾಗೆ ನಾನ್ ಬರಲ್ಲ ಅಂತ ಅಂದ್ರು, ಕೇಳಲಿಲ್ಲ. ರೈಲ್ವೆ ಸ್ಟೇಷನ್‌ಗೆ ಕರ್ಕೊಬಂದ್ರು. ಹಾಗೆ ಸ್ಟೇಷನ್ ಹತ್ರ ಬಂದೆ. ಮನೆ ಮುಂದೆನೇ ರೈಲ್ವೆ ಸ್ಟೇಷನ್ ಇರೋದು. ಸ್ವಲ್ಪ ದೂರ ಅಷ್ಟೇನೆ. ವಾಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಂಜೆ ಒಂದು 5:30 ಹಿಂಗೆ ಬಂದು, ಹಾಗೆ ನಮ್ಮ ಮನೆಯವ್ರು ಮುಂದೆ ಹೋಗ್ತಾ ಇದ್ದಾರೆ. ಮಕ್ಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾಣಿಸ್ತಿಲ್ಲ ಅದು. 1, 2 ಇಲ್ಲ 3 ಟ್ರೈನ್ ನೋಡಾದ್ಮೇಲೆನೆ ಅವ್ರಿಗೆ ಸಮಾಧಾನ ಆದ್ಮೇಲೆನೆ ಮತ್ತೆ ಮನೆ ಕಡೆ ಬರೋದವ್ರು. ಹಾಗೆ ಸ್ಟೇಷನ್ ಹತ್ರ ಕುತ್ಕೊಂಡು ಟ್ರೈನ್ ನೋಡ್ತಾನೆ ಇರ್ತಾರೆ. ಇವಾಗ ಯಾವ ಟ್ರೈನ್ ಬರುತ್ತೆ ಅಂತ ಮೊಬೈಲಲ್ಲೇ ಸರ್ಚ್ ಮಾಡ್ಬಿಟ್ಟಿರ್ತಾರೆ. ಹಾಗೆ ಅಲ್ಲೇ ಕೂತಿದ್ದಾಗ್ಲೇನೆ ಒಂದೇ ಭಾರತ್ ಟ್ರೈನ್ ಕೂಡ ಬಂತು. ಆ ಟ್ರೈನ್ ನೋಡಿದ್ರು. 3 ಟ್ರೈನ್ ನೋಡಿದ್ರು ಅಷ್ಟೇನೆ. ಆಮೇಲೆ ಮನೆಗ್ ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ವಿ. ಕತ್ಲೆ ಟೈಮು ಅಂತ ಅಂದ್ಬಿಟ್ಟು. ನಾವ್ ಹೋಗಿದ್ದಂತ ಊರು ದೊಡ್ಡಬೆಲೆ. ಥ್ಯಾಂಕ್ ಯು.